ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಹಾರದ ಗೆಲುವಿನ ನಂತರದಲ್ಲಿ ಮೋದಿ ಅವರ ಈ ಗೆಲುವಿನ ಸಂಭ್ರಮದ ಮಾತುಗಳು, ಸಹಜವಾಗಿ ಬಿಜೆಪಿ ಪಾಳೆಯದಲ್ಲಿ ಹೊಸ ಉತ್ಸಾಹ. ಹಾಗೆ ಇದೇ ವೇದಿಕೆಯಿಂದ ಮುಂಬರಲಿರುವ ಪಶ್ಚಿಮ ಬಂಗಾಳ ಚುನಾವಣೆಯ ಘೋಷಣೆಗಳನ್ನು ಕೂಡ ಪ್ರಾರಂಭ ಮಾಡಿದೆ ಬಿಜೆಪಿ ಪಾಳೆಯ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರು, ಬಿಜೆಪಿ ಕಡೆಯಿಂದ ವಿನಯ್ ಬಿದ್ರೆ ಅವರು, ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಂದನ್ ಕಶ್ಯಪ್ ಅವರೇ, ಆಯಿತು ವೋಟ್ ಚೋರಿ ಎಲ್ಲ ಆಯಿತು, ಎಟ್ ಲಾಸ್ಟ್ ಗೆಲುವು ಇಸ್ ಗೆಲುವು. ಈಗ ಆತ್ಮಾವಲೋಕನ ಜೊತೆಗೆ ಮುಂಬರಲಿರುವ ಚುನಾವಣೆಗೆ ಸಿದ್ಧತೆ ಮಾಡಬೇಕು. ಇವಾಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಸದ್ದು ಮಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯು ಹ್ಯಾವ್ ಅ ಚಾನ್ಸ್ ನಾವು ಲೀಗಲ್ ಬ್ಯಾಟಲ್ ಮಾಡಲಿಕ್ಕೆ. ಕೇವಲ ಆನ್ ಗ್ರೌಂಡಲ್ಲಿ ಹೋಗೋದು, ಭಾಷಣದಲ್ಲಿ ಹೇಳೋದು ಅಥವಾ ಪ್ರೆಸ್ ಕಾನ್ಫರೆನ್ಸ್ ಕರೆಯೋದು, ಇಲ್ಲಿ ಮಾತನಾಡೋದು ಮಾತ್ರ ಅಲ್ಲ, ಲೀಗಲ್ ಬ್ಯಾಟಲ್ ಮಾಡಿ ಈಗ ಬೆಂಗಾಲ್ ಚುನಾವಣೆ, ಪಶ್ಚಿಮ ಬಂಗಾಳ ಚುನಾವಣೆ ವೇಳೆಗೆ ಇದಕ್ಕೊಂದು ತಾತ್ವಿಕತೆಯನ್ನು ತಂದು ಕೊಡೋಕೆ ಅವಕಾಶ ಅಂತೂ ಇದೆ ಅಂತ. ನೋಡಿ ಮೇಡಮ್, ಒಳ್ಳೆ ಉದಾಹರಣೆ ಕೊಟ್ವಿ. 2022ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಲುಮೆ ಅಂತ ಒಂದು ಸಂಸ್ಥೆ ಯಾವ ಮಟ್ಟದ BLAಗಳನ್ನ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸರ್ಕಾರದ BLA ತೆಗೆದಿಟ್ಬಿಟ್ಟು ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾಡಿಕೊಂಡು ವೋಟರ್ಸ್ನ ಡಿಲೀಷನ್ ಮಾಡಿರೋದು. ಕರ್ನಾಟಕದಲ್ಲಿ ಒಂದು 3-4 ಮಾಧ್ಯಮ ಸಂಸ್ಥೆ ವರದಿ ಮಾಡಿ ಅದೊಂದು ಸುದ್ದಿಯಾಗಿತ್ತು. ತನಿಖೆ ನಡೀತಾ ಇರಬೇಕಲ್ವ? ತನಿಖೆ ನಡೀತಾ ಇದೆ. 3-4 ಮಾಧ್ಯಮ ವರದಿ ಮಾಡಿಬಿಟ್ಟು ಅದಕ್ಕೆ ಒಂದು ಎಕ್ಸ್ಪೋಸ್ ಮಾಡಿದ್ರು. ಅದೇ ರೀತಿ ನಾವು ಅದ್ರ ವಿಚಾರವಾಗೂ ನಾವು ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ವಿ. ದಿನೇಶ್ ಗುಂಡೂರಾವ್ ಕಾನ್ಸ್ಟಿಟ್ಯೂನ್ಸಿಲಿ ಏನಾಗಿತ್ತು, 11,500 ವೋಟ್ಗಳು ಡಿಲೀಟ್ ಆಗಿತ್ತು, ಅದ್ರ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಳಂದ ವಿಚಾರವಾಗಿ ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀವೋ ಇನ್ನೂ ಕಸದ್ಬಿಟ್ಟಿಲ್ಲ ಇದೆ. ನಾವು SIT ಫಾರ್ಮ್ ಮಾಡ್ಬಿಟ್ಟು ತನಿಖೆ ಮಾಡಿಸ್ತಿದ್ದೀವಿ ಹೊರತು ಈ ಎಲೆಕ್ಷನ್ ಕಮಿಷನಿಂದ ಅಳಂದದಲ್ಲಿ ತನಿಖೆ ಆಗ್ತಾಯಿಲ್ಲ. ಸೆಕೆಂಡು, ಇದೇ ವಿಚಾರನ ನಾವು ಮಾತಾಡ್ತಿರೋದು ಎಲೆಕ್ಷನ್ ಕಮಿಷನ್ ಡೇಟಾ ಇಟ್ಕೊಂಡು ಹೊರತು ನಾವು ಯಾವ ಕಾಂಗ್ರೆಸ್ ಆಫೀಸಿಂದ ತಂದಿರೋ ಡೇಟಾ ಅಲ್ಲ. ನಾವು ಜನರ ಮುಂದೆ ಇಟ್ಟಿದ್ದೀವಿ ಎಲೆಕ್ಷನ್ ಕಮಿಷನ್ ಡೇಟಾ. ನಿಮ್ಮ ಡೇಟಾ ಹಿಂಗಿದೆ, ನಿಮ್ಮ ಡೇಟಾ ಹಿಂಗೆ ಮಾಡ್ತಾ ಇದ್ದೀರಾ, ಈ ಮಟ್ಟಕ್ಕೆ ಹಗಲು ದೊರಡೆ ಆಗ್ತಿದೆ, ನಮಗೆ ನೀವು ಸರಿಪಡಿಸ್ಬೇಕು. ಒಂದು ಎಂಕ್ವೈರಿ, ಇವಾಗ ನಿಮ್ಮ ಯಾವುದೋ ಒಂದು ಸಂಸ್ಥೆ ಮೇಲೆ, ಏನೋ ಒಂದು ಇನ್ಸ್ಟಿಟ್ಯೂಷನ್ನು ಬಾಡಿ ಮೇಲೆ ನಾವು ಆಪಾದನೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಸೋಮೋಟೋ ಇದು ಒಂದು ಕಮಿಟಿ ಫಾರ್ಮ್ ಮಾಡ್ಬಿಟ್ಟು, ಇಲ್ಲಪ್ಪ ಏನೋ ಮಾತಾಡ್ತೀರಾ ಅದ್ರ ಬಗ್ಗೆ ನಾವು ಏನೋ ತನಿಖೆ ಮಾಡಿ, ಕಮಿಷನ್ ಕಾಲಾನುಸಾರವಾಗಿ ಪ್ರತಿಕ್ರಿಯೆ ನೀಡಬೇಕಾಗಿದ್ದನ್ನ ನೀಡ್ತಾನೆ ಇದೆ. ನೋಡಿ ನಿಮ್ಮಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಏನ್ ನಿರೀಕ್ಷೆ ಇದೆ ಅದನ್ನು ಕೂಡ ನೋಡಿ ಇಲ್ಲಿವರೆಗೂ ಅವರು ನಾವು ತನಿಖೆ ಮಾಡ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಇಂದ ಒಂದು ಬಾಯಲ್ಲ ಬಂದಿಲ್ಲ. ಜನರಿಗೆ ನಿಮ್ಮ ಈ ನರೇಟಿವ್ ಒಪ್ಪಿಗೆ ಆಗಿದ್ದೇ ಆದಲ್ಲಿ, ಜನರಿಗೆ ನಿಮ್ಮ ಕಾಂಗ್ರೆಸ್ನ ಹೇಳಿಕೆಗಳು ಅದ್ರ ಮೇಲೆ ನಂಬಿಕೆ ಬಂದಿದ್ದೇ ಆಗಿದ್ದಲ್ಲಿ, ಬಿಹಾರದಲ್ಲಿ ಇವತ್ತು ಈ ರೀತಿ ಇರ್ತಿರ್ಲಿಲ್ಲ ಚುನಾವಣಾ ಫಲಿತಾಂಶ. ಅಂದ್ರೆ ಜನರಿಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ನಿಮ್ಮ ಈ ವೋಟ್ ಚೋರಿ ನರೇಷನ್ ಜನರಿಗೆ ಇನ್ನೂ ತಲುಪ್ತಿಲ್ಲ ಅಂತ ಹೇಳಿ ನಂಬಿಕೆ ಬರ್ತಿಲ್ಲ. ಬೇಸಿಕಲಿ ನೋಡಿ, 60-65 ಲಕ್ಷ ವೋಟ್ ಡಿಲೀಷನ್ ಸಾಮಾನ್ಯ. ನಾಳೆ ದಿನ ಪಶ್ಚಿಮ ಬಂಗಾಳದಲ್ಲೂ ಆಗುತ್ತೆ ಸರ್. ಇನ್ಫ್ಯಾಕ್ಟ್ ಅಲ್ಲಿ ಇನ್ನೂ ಹೆಚ್ಚಿಗೆ ಆಗಬಹುದೇನೋ. ನೋಡಿ, ಮೊನ್ನೆ ರಾಹುಲ್ ಗಾಂಧಿ ಅವರು ಹರಿಯಾಣದ ವಿಚಾರವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಕೇರಳದ ಒಬ್ರು ಲೀಡ್ರು ಮಾತಾಡ್ತಾರೆ. ಆ ಲೀಡ್ರದು ಬೈಟ್ ಕೊಟ್ಟಿರೋದು ಲೋಕಲ್ ಚಾನಲ್ಗೆ ಪ್ಲೇ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನಮ್ಗೆ ಗೊತ್ತು ಏನು ಮಾಡಬೇಕು, ಎಲೆಕ್ಷನ್ ಕಮಿಷನ್ ಇಟ್ಕೊಂಡು ಯು ಕ್ಯಾನ್ ಆಸ್ಕ್ ಯುವರ್ ಟೀಮ್ ಟು ಓಪನ್ ದಟ್ ಡೇಟಾ ಆ್ಯಂಡ್ ಶೋ ದಟ್. ಇದೇ BJP ಲೀಡ್ರು ಕೇರಳದಲ್ಲಿ ಹೇಳಿದ್ದಾರೆ, ನಮ್ಮ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಏನ್ ಮಾಡಬೇಕು, ನಮ್ಗೆ ಎಲೆಕ್ಷನ್ ಕಮಿಷನ್ ಇದೆ ಅಂತ. ಈಗ ಒಂದೇ ಮನೆಯಲ್ಲಿ 60 ವೋಟರ್ಸ್ ಅಂದಾಗ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೆ ಬಂದು ಏನ್ ಹೇಳಿದ್ರು ಕರ್ನಾಟಕದಲ್ಲಿ, ಅದನ್ನ ಜನ ನೋಡಿದ್ದಾರೆ. ಮಹದೇವಪುರದಲ್ಲಿ ವಠಾರ ಮನೆ 60 ಜನ ಗಿಗ್ ವರ್ಕರ್ಸ್ ಇದ್ದಾರೆ ಹೇಳಿದ್ದಾರೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಶಿರಡಿ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಸಿಟ್ಟಿಂಗ್ MP ಇದು ಮೆಡಿಕಲ್ ಕಾಲೇಜ್ ನಡೆಸ್ತಾರೆ. ಅಲ್ಲಿ ವಿದ್ಯಾರ್ಥಿಗಳು ಮಹಾರಾಷ್ಟ್ರದ ಆ ವಿದ್ಯಾರ್ಥಿಗಳು ಉತ್ತರ ಭಾರತದವರು, ಹರಿಯಾಣ ಮಧ್ಯಪ್ರದೇಶ ಆ ಭಾಗದವರು. ಆ ವಿದ್ಯಾರ್ಥಿಗಳನ್ನ ಇಲ್ಲೂ ಅಡಿಷನ್ ಮಾಡ್ಬಿಟ್ಟು ತನಗೆ ಹೆಂಗ್ ಬೇಕೋ ಮಾಡ್ತಾರೆ. ಇವಾಗ ಒಂದ್ ಕಡೆ ವೋಟ್ ಇದ್ರೆ ಇನ್ನೊಂದ್ ಕಡೆ ಡಿಲೀಟ್ ಮಾಡ್ಬೇಕು ತಾನೆ, ಒಂದ್ ಕಡೆ ವೋಟ್ ಇದ್ರೆ ಇನ್ನೊಂದ್ ಕಡೆ ಡಿಲೀಟ್ ಮಾಡ್ಬೇಕು ತಾನೆ. ಆ ಕೆಲಸ ನೋಡಿ, ಇವಾಗ ಅಳಂದನೆ ಎಕ್ಸಾಂಪಲ್ ತಗೋಣ. ಒಂದು ಸೆಂಟ್ರಲೈಸ್ ಡೇಟಾ ಇಟ್ಕೊಂಡು, ಸೆಂಟ್ರಲೈಸ್ ಸಾಫ್ಟ್ವೇರ್ ಇಟ್ಕೊಂಡು, ಒಬ್ಬ ಮನುಷ್ಯ ಇಟ್ಕೊಂಡು ಪಶ್ಚಿಮ ಬಂಗಾಳದಲ್ಲೂ ಈ ವೋಟ್ ಚೋರಿನೇ ಕ್ಯಾಂಪೇನ್ ಮೆಟೀರಿಯಲ್ ಆಗುತ್ತೆ. ಹಾಗಾದ್ರೆ ನೋಡಿ ವೆಸ್ಟ್ ಬೆಂಗಾಲ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿರುತ್ತೆ ಏನಲ್ಲಿ ಮಾಡಬೇಕು ಅಂತ. ಬಟ್ ಇದು ಸಂವಿಧಾನದ ಬುಡ ಮೇಲನೆ ಅಲ್ಲಾಡಿಸಿ ಇವರು ಒಂದು ಜನರನ್ನ ದಿಕ್ ತಪ್ಪಿಸ್ತಿದ್ದಾರೆ. ನಾವು ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ಜನರ ಮುಂದೆ ತಗೊಂಡು ಹೋಗ್ತೀವಿ. ಅದ್ರ ಎರಡು ಮಾತಿಲ್ಲ, ಮಾತಾಡ್ಬಿಡ್ತೀನಿ. ನೋಡಿ, ಇವರು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ವಿರೋಧವಾಗಿ ಮಾತಾಡ್ತಾರಲ್ಲ, ಇವರು ಎಲೆಕ್ಷನ್ ಹಿಂದಿನ ದಿವಸನೂ ಅದನ್ನೇ ಇಟ್ಕೊಂಡು
ನರೇಂದ್ರ ಮೋದಿ ಹೇಳ್ತಾರೆ ರೆವಿಡಿ 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 ಅಂತಾರೆ, ಅದೇ 10,000 ಇಟ್ಕೊಂಡು ಇವತ್ತು ಅಲ್ಲಿ ಹೋಗಿ ಎಲೆಕ್ಷನ್ ಮಾಡಿ ಕೊಟ್ಟಿದ್ದು ಯಾರಿಗೆ? ಅಲ್ಲ, ನೋಡಿ ಅಲ್ಲ, ಕೊಟ್ಟಿದ್ದು ಯಾರಿಗೆ? ಅಲ್ಲ, ನೋಡಿ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣವನ್ನ ರಾಜ್ಯದ ಪ್ರತಿಯೊಬ್ಬ ಮಹಿಳೆಗೆ ಒಂದು ಚಿಕ್ಕ ವ್ಯತ್ಯಾಸ, ರಾಜ್ಯದ ಪ್ರತಿಯೊಬ್ಬ ಮಹಿಳೆಗೆ 2,000 ರೂಪಾಯಿ ಮನೆಯಲ್ಲಿರೋ ಒಂದು ಹೆಣ್ಮಗಳಿಗೆ. ಬಟ್ ಇಲ್ಲಿ ಬಿಹಾರದಲ್ಲಿ ಹಂಗಿರ್ಲಿಲ್ಲ ಸರ್. ಇದು ಮಹಿಳೆಯರಿಗಲ್ಲ, ಸ್ವಸಹಾಯ ಸಂಘ ನೋಡಿ, ಅಳಿಯ ಅಲ್ಲ ಮಗಳ ಗಂಡ, ಅಲ್ಲಿ ಅಳಿಯ ಅಲ್ಲ ಮಗಳ ಗಂಡ ಅಲ್ಲಿ ಏನೋ 10,000 ರೂಪಾಯಿ ಅದೇ ಡೆಲ್ಲಿಲಿ ಅನೌನ್ಸ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು. ಎಲ್ಲಿ ಅದು ಯೋಜನೆ? ನಮಗೆ ಬದ್ಧತೆ ಇದೆ, ನಾವು ಮಾಡ್ತಾ ಇರ್ತೀವಿ. ನಾವು ಎಲೆಕ್ಷನ್ ಕಮಿಷನ್ ಅಲ್ಲ, ಎಲೆಕ್ಷನ್ ಕಮಿಷನ್ ಅಲ್ಲ, ನಾವು ಎಲೆಕ್ಷನ್ ಅಲ್ಲ, ನಿಮ್ಮ ಯೋಗ್ಯತೆಗೆ ಡೆಲ್ಲಿಲಿ 7 ತಿಂಗಳಾಗಿದೆ ಸರ್ಕಾರ ಬಂದಿದೆ. ಅಲ್ಲ, ಡೆಲ್ಲಿಲಿ ಸರ್ಕಾರ ಬಂದಿದೆ, ನಿಮ್ಮ ದೆಹಲಿ ಮುಖ್ಯಮಂತ್ರಿ ಒಬ್ಬರು ಹೆಣ್ಮಗಳು ಅವ್ರಿಗೆ ಹೇಳ್ಬಿಟ್ಟ ಯೋಜನೆ ಚಾಲನೆ ಮಾಡಿಸಿ ಹೆಣ್ಣಿನ ಪರ ಅಂತಾರಲ್ಲ, ಡೆಲ್ಲಿ ಸ್ಟಾರ್ಟ್ ಮಾಡ್ತೀವಿ, ನಿಮ್ ಬದ್ಧತೆ ತೋರಿಸಿ. ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಿದ್ಯಾ ಇಲ್ವಾ ಅನ್ನೋದನ್ನ ನಾನು ವೀಕ್ಷಕರಿಗೆ ಬಿಡ್ತೀನಿ, ಅವ್ರಿಗೆ ಗೊತ್ತಿದೆ ಬರ್ತಿದ್ಯಾ ಇಲ್ವಾ ಅಂತ ಹೇಳಿ. ಯಾರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ. ಇಬ್ಬರಿಗೂ ಇವಾಗ ಮಾಡ್ತೀನಿ. ನುಡಿದಂಗೆ ನಡೆದ್ರೆ ವೋಟ್ ಹಾಕ್ತಾರೆ, ನುಡಿದಂಗೆ ನಡೆದ್ರೆ ಮೋದಿ ವೋಟ್ ಹಾಕ್ತಾರೆ. ಕರ್ನಾಟಕದಲ್ಲಿ 55 ಲಕ್ಷ ವಿಶೇಷ ಆಹ್ವಾನ. ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಒಂದಿನ ಪ್ರತ್ಯೇಕವಾಗಿ ಡಿಬೇಟ್ ಮಾಡಿ ಇವರಿಬ್ಬರನ್ನೇ ಕರೆಯೋಣ, ಆಮೇಲೆ ಜನರನ್ನು ಕೂಡ ಕರೆಯೋಣ, ಮಾತಾಡ್ಸೋಣ. ಇಟ್ ನಾಟ್ ಪ್ರಿಸೈಸ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಎಲ್ಲಿಂದ ಮತ ಬರುತ್ತೆ, ಯಾವ ರೀತಿಯಲ್ಲಿ ಮತ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಗೆದ್ದಿದ್ದೀವಿ ಅನ್ನೋದನ್ನ ಮೋದಿ ಅವರು ಮಾತನಾಡಿದ್ರು. ಯುವ ಹಾಗೆ ಮಹಿಳಾ ಮತದಾರರು ನಮ್ಮ ಕೈ ಹಿಡಿದಿದ್ದಾರೆ, NDA ಕೈ ಹಿಡಿದಿದ್ದಾರೆ. ಬಹುಶಃ ಚುನಾವಣೆ ಯಾವ ಲೆವೆಲ್ನಲ್ಲಿ ನಡೀತಿದೆ ಆ ಲೆವೆಲ್ನ ನರೇಟಿವ್, ಆ ಲೆವೆಲ್ನ ಸಬ್ಜೆಕ್ಟನ್ನು ಚೂಸ್ ಮಾಡಿಕೊಂಡು ಕ್ಯಾಂಪೇನ್ ಮಾಡೋದು ಕಾಂಗ್ರೆಸ್ಗೆ ಅನಿವಾರ್ಯ ಇನ್ಮೇಲೆ ಅಂತ. ಮಾಡಲೇಬೇಕಾಗುತ್ತೆ. ಒಂದು ಚುನಾವಣೆಗೆ ಹೋಗಬೇಕಾದ್ರೆ ನಾನು ಮತದಾರನ ಮನಸ್ಸಲ್ಲಿ ಏನಿದೆ, ಮತದಾರ ನಿರೀಕ್ಷೆಗಳೇನು, ಅವನ ಕನಸುಗಳೇನು, ಅವನ ಆಶೋತ್ತರಗಳೇನು, ಇದೆಲ್ಲ ನಾನು ಅರ್ಥ ಮಾಡ್ಕೊಂಡೇ ಮಾಡಬೇಕು. ಈಗ ನಾನೇನೋ ಕಂಡು ಹಿಡಿದು ಬಿಟ್ಟಿದ್ದೇನೆ ಅಂತ ನಾವು ಹೋಗ್ಬಿಟ್ರೆ ಹೀಗಾಗುತ್ತೆ. ಅದು ಆ ಒಂದು ಆರೋಪದ ಬಗ್ಗೆ ಸತ್ಯಾಸತ್ಯ ಬಗ್ಗೆ ನನಗೇನು ಯಾವ ಕಮೆಂಟ್ ಮಾಡ್ತಾ ಇಲ್ಲ ನಾನು. ಅವು ಗುರುತರ ಆಪಾದನೆಗಳೇ. ಆ ಗುರುತರ ಆಪಾದನೆಗಳನ್ನ ಅಡ್ರೆಸ್ ಮಾಡೋ ಪದ್ಧತಿ ರೀತಿ ಬೇರೆ ಬೇರೆ ಇರ್ತದೆ. ಹಾಗೆಯೇ ಈಗ ಪ್ರಧಾನಮಂತ್ರಿಗಳು ಮಾತಾಡಿದ ಒಂದು 2-3 ಅಂಶಗಳನ್ನ ನಾನು ಗಮನಿಸಿದೆ. ಒಂದು ರಾಜ್ಯದ ಚುನಾವಣೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅಡ್ರೆಸ್ ಮಾಡುವ ಅಗತ್ಯ ಯಾಕಿದೆ ಒಂದು ಪಕ್ಷಕ್ಕೆ ಮೊದಲೆದ್ದು. ಆಮೇಲೆ ಗೆದ್ದವನಿಗೆ ಸ್ವಲ್ಪ ವಿನಯವಂತಿಕೆ ಇರಬೇಕು, ಸೋತವ್ರನ್ನ ಗೇಲಿ ಮಾಡಬಾರ್ದು, ಹೇಳಿಸ್ಬಾರ್ದು. ಅದು 1-2 ಮಾತನ್ನು ನಾನು ಗಮನಿಸಿದೆ. ಅಲ್ಲಿ ಸ್ವಲ್ಪ ನಿಮಗೆ ದೊಡ್ಡತನ ಬೇಕಾಗುತ್ತೆ. ಗೆದ್ದು ಬಿಟ್ಟಿದ್ದೀರಿ ನೀವು. ನಾವು ಬಹುಶಃ ಮಧ್ಯಾಹ್ನ ಮಾತನಾಡ್ದಂಗೆ ಈ ಬ್ರೂಟಲ್ ಮೆಜಾರಿಟಿ ಬಂದ್ರೆ ಕಷ್ಟ ಅಂತ ಡೆಮೋಕ್ರಸಿ. ಹಾಗೇನೆ ಇನ್ನೊಂದೆರಡು ಕಮೆಂಟ್ ಮಾಡಿದ್ರಲ್ಲ, ಈಗ ಬಿಹಾರದ ಜನತೆಗೆ ಪ್ರಗತಿ ಬೇಕು, ಕೈಗಾರಿಕೆ ಬೇಕು, ಉದ್ಯೋಗ ಬೇಕು, ಇಲ್ಲಿನ ಆರ್ಥಿಕತೆ ಬೆಳಿಬೇಕು ಅಂತ ಹೇಳಿದ್ರಲ್ಲ. ಇನ್ನು ಮೇಲೆ ಯಾಕೆ ಕಳೆದ ಇಷ್ಟು ವರ್ಷಗಳು ಯಾಕೆ ಆಗಲಿಲ್ಲ? ಅದು ನಿಮ್ಮದೇ ಸರ್ಕಾರ ಇತ್ತು. ವಾಟ್ ಈಸ್ ದ್ಯಾಟ್? ಯಾಕಂದರೆ ಈಗಲೂ ಕೂಡ ನಿತೀಶ್ ಕುಮಾರ್ ಇಷ್ಟು ವರ್ಷ ಆಡಳಿತ ಮಾಡಿದ್ರು ಕೂಡ, NDA ಇಷ್ಟು ವರ್ಷ ಆಡಳಿತ ಮಾಡಿದ್ರು ಕೂಡ, ಬಿಹಾರ ಅಟ್ ದ ಬಾಟಮ್ ಆಫ್ ದ ಡೆವಲಪ್ಮೆಂಟ್, ಅಟ್ ದ ಬಾಟಮ್ ಆಫ್ ಎಂಪ್ಲಾಯಬಿಲಿಟಿ, ಅಟ್ ದ ಬಾಟಮ್ ಆಫ್ ಅಡ್ರೆಸ್ಸಿಂಗ್ ದ ಕ್ರೈಮ್ ರೇಟ್ ನಂಬರ್ 2 ಅದು ಇನ್ನೂ ಕಡಿಮೆ ಆಗಿಲ್ಲ. ಇವೆಲ್ಲ ಇಂಡಿಕೇಟರ್ಸ್ ಏನೇನು ಹೇಳ್ತದೆ? ಒಂದು, ನೀವೊಂದು ಭರವಸೆಯ ಮುಖ, ಅದರ ಪರ್ಫಾರ್ಮೆನ್ಸ್ ಆ ಥರ ಹೇಳ್ತಾ ಇಲ್ವೇ? ನಾವು ಅದನ್ನು ಅಡ್ರೆಸ್ ಮಾಡಬೇಕೀಗ. ಈಗ ಕೊನೆಗೆ ಮಾತಾಡಿದ್ರೇನು, ಬಂಗಾಳದ ಎಲೆಕ್ಷನ್ ಇದನ್ನೇ ಮಾಡ್ತೀವಿ. ಹಿ ಸ್ಟಾರ್ಟೆಡ್. BJP ಒಂದು ಕೆಲವರು ಅದಕ್ಕೆ ದುರ್ಗುಣ ಅಂತಾರೆ, ಕೆಲವರು ಒಳ್ಳೆ ಗುಣ ಅಂತಾರೆ. ನಾನು ತಂತ್ರಗಾರಿಕೆ ಅಂತ ಹೇಳ್ತೇನೆ. BJP ಇಸ್ ಆಲ್ವೇಸ್ ಎನ್ ಎಲೆಕ್ಷನ್ ಮೋಡ್. ಮಾಡಲೇಬೇಕಲ್ಲ, ನಾವಿರೋದೇ ತನ್ನ ರಾಜಕೀಯದಲ್ಲಿ. ಸರ್ಕಾರದ ಕೆಲಸ ಅದಲ್ಲ. ಆಮೇಲೆ ಕೊನೆಯದಾಗಿ, ಈಗ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಪಕ್ಷ ಆಗಲಿ, ರಾಹುಲ್ ಗಾಂಧಿ ಆಗಲಿ ಏನೇನು ಆರೋಪ ಮಾಡಿದ್ರು, ದಟ್ ಈಸ್ ಬಿಟ್ವೀನ್ ಎಲೆಕ್ಷನ್ ಕಮಿಷನ್ ಆ್ಯಂಡ್ ದ ಕಂಪ್ಲೇನೆಂಟ್. ನೀವು ಚುನಾವಣಾ ಆಯೋಗವನ್ನು ಡಿಫೆಂಡ್ ಮಾಡೋದಾಗಲಿ ಅಥವಾ ಚುನಾವಣಾ ಆಯೋಗಕ್ಕೆ ಶಬಾಷ್ಗಿರಿ ಕೊಡೋದಾಗಲಿ ನಿಮ್ಮ ಕೆಲಸ ಅಲ್ಲ. ಅದು ಒಂದು ಸಾಂವಿಧಾನಿಕ ಆಟೋನಮಸ್ ಸಂಸ್ಥೆ. ಅದು ನೀವು ಯಾಕೆ ನಾನು ಚುನಾವಣಾ ಆಯೋಗದ ಮೇಲೆ ಏನೋ ಒಂದು ಆಪಾದನೆ ಮಾಡಿದ್ರು ಕೂಡ ಯಾಕೆ BJP ಕಾರ್ಯಕರ್ತರಾಗಲಿ, ಪ್ರಧಾನಮಂತ್ರಿ ಆಗಲಿ, BJP ಅಧ್ಯಕ್ಷರು ಡಿಫೆಂಡ್ ಮಾಡ್ತಾರೆ? ಇಟ್ಸ್ ನಾಟ್ ದ ಪಾರ್ಟಿ ಆರ್ಗನೈಸೇಷನ್, ಇಟ್ಸ್ ನಾಟ್ ದ ಗೌರ್ಮೆಂಟ್ ಆರ್ಗನೈಸೇಷನ್, ಇಟ್ಸ್ ನಾಟ್ ಎನ್ ಗೌರ್ಮೆಂಟ್ ಆರ್ಗನೈಸೇಷನ್, ಇಟ್ಸ್ ನಾಟ್ ಆಟೋನಮಸ್ ಆರ್ಗನೈಸೇಷನ್. ಅವ್ರು ಮಾಡ್ತಾರೆ, ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ, ಮಾಡ್ತಾರೆ. ಅದಕ್ಕೊಂದು ಕಾನೂನಿದೆ. ನೀವು ಯಾವಾಗ
ಆ ಆರೋಪ ಬಂದ ತಕ್ಷಣ ನೀವೇ ಮುಂದುವರೆದು ಅದು ಮುಂದೆ ಬಂದು ಅದನ್ನು ಸಮರ್ಥನೆ ಮಾಡಕ್ಕೆ ಹೋಗ್ತಿರಲ್ಲ, ಅದು ಸಂಶಯಾಸ್ಪದವಾಗಿಯೇ ಕಾಣ್ತದೆ. ಇಟ್ಸ್ ನಾಟ್ ಎ ಜಾಬ್. ಡಿಫೆಂಡಿಂಗ್ ಎಲೆಕ್ಷನ್ ಕಮಿಷನ್ ಇಸ್ ನಾಟ್ ಪ್ರೈಮ್ ಮಿನಿಸ್ಟರ್ ಜಾಬ್, ಇಟ್ಸ್ ನಾಟ್ ಗೌರ್ಮೆಂಟ್ ಜಾಬ್, ಇಟ್ಸ್ ನಾಟ್ ಬಿಜೆಪಿ ಜಾಬ್. ಇಟ್ ಈಸ್ ಎನ್ ಅಟೋನಮಸ್ ಆರ್ಗನೈಸೇಷನ್. ಮತ್ತು ಆ ಆರೋಪಗಳಿಗೆ ಉತ್ತರದ ದಾಯಿತ್ವ ಇರುವುದು ಎಲೆಕ್ಷನ್ ಕಮಿಷನ್ ಮೇಲೇ. ಅದನ್ನು ಹೇಗೆ ಅವರು ಹ್ಯಾಂಡಲ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅದನ್ನು. ಈಗ ಎಲೆಕ್ಷನ್ ಕಮಿಷನ್ ಅಷ್ಟು ಚೆನ್ನಾಗಿ ಚುನಾವಣೆ ಮಾಡಿದ್ರಿ ಅಂತ ಶಬಾಷಿ ಕೊಡೋದಿದೆಯಲ್ಲ, ದಟ್ ಈಸ್ ಅನ್ನೆಸೆಸರಿ, ದಟ್ಸ್ ಅನ್ವಾಂಟೆಡ್. ಬಟ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ನೆರೇಟಿವ್ ಸರ್. ಅಂದ್ರೆ ಮತದಾರರಿಗೆ ಏನ್ ತಲುಪಿಸಬೇಕು, ಆ ಸಂದೇಶವನ್ನ ಎಲ್ಲಿ ತಲುಪಿಸಬೇಕು ಅಲ್ಲಿಂದ ತಲುಪಿಸ್ತಿದ್ದಾರೆ. ಬಟ್ ಬಿಹಾರದಲ್ಲಿ ಬಿಜೆಪಿ ಪಕ್ಷ 101ರಲ್ಲಿ 93 ಹತ್ರ 92 ಗೆಲುವನ್ನು ಸಂಪಾದಿಸೋ ಲೆಕ್ಕಾಚಾರ. ಅಪ್ರಾಕ್ಸಿಮೇಟ್ಲಿ 90 to 93% ಸ್ಟ್ರೈಕ್ ರೇಟಲ್ಲಿ ಇದೆ. ಈ ಪ್ರಮಾಣದಲ್ಲಿ ಗೆಲುವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೆ ಒಪೋನೆಂಟ್ ಪಕ್ಷಗಳಿಗೆ ಅನುಮಾನ ಬರಲಿಕ್ಕೆ ಇದು ಕಾರಣ ಆಗುತ್ತಾ ಅಂತ ಹೇಳಿ. ಅಂದ್ರೆ ನಿಂತಿದ್ 101, ಗೆದ್ದಿದ್ 92, 93 ಅಂದ್ಬಿಟ್ರೆ ಅಂಥದ್ದು ಏನು ಮಾಡ್ಬಿಟ್ರು ಬಿಜೆಪಿ ಅವರು ಅಂತ. ನೋಡಿ, ಬಿಹಾರದ ಜನತೆಯ ಹೃದಯವನ್ನು ನಾವು ಗೆದ್ದಿದ್ದೇವೆ. ಇವರು ಓಟ್ ಚೋರಿ ಅಂತ ಅಂದ್ಬಿಟ್ಟು ಇಲ್ದಲೇ ಇರ್ತಕ್ಕಂಥದ್ದನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ನಾವು ಬಿಹಾರದ ಜನತೆಯ ಹೃದಯವನ್ನ ನಿಜವಾಗಿ ಅನುಷ್ಠಾನಗೊಳಿಸಬಹುದಾಗಿರ್ತಕ್ಕಂಥ ಯೋಜನೆಗಳ ಮುಖಾಂತರವಾಗಿ ಬಿಹಾರದ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಅವರ ಬದುಕನ್ನು ಹಸನಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳ ಮುಖಾಂತರವಾಗಿ ಅವರ ಹೃದಯವನ್ನು ಗೆದ್ದಿದ್ದೇವೆ. ಕಾಂಗ್ರೆಸ್ ಈ ಹಿಂದೆ ಎಲೆಕ್ಷನ್ಗಳಲ್ಲೆಲ್ಲ ತುಂಬ ದೊಡ್ಡ ಮೆಜಾರಿಟಿ ಗೆದ್ದಾಗ್ಲೂ ಈ ಥರದ ಪ್ರಶ್ನೆಯನ್ನ ಮಾಡಿರ್ಬೋದು ಯಾರಾದ್ರೂ. ಕರ್ನಾಟಕದಲ್ಲಿ 136 ಸೀಟ್ ಬಂದಾಗ ನಮಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ವಿಶ್ವಾಸ ಇರೋದ್ರಿಂದ ನಾವು ಈ ಪ್ರಶ್ನೆ ಮಾಡಲಿಲ್ಲ. ಗೆದ್ದಿರ್ಬೋದು, ಏನೋ ಆಗಿರ್ಬೋದು, ವಿಷಯಗಳಿರ್ಬೋದು, ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋ ಸಂಗತಿಗಳು ಇರ್ಬೋದು ಅಂತಂದ್ಬಿಟ್ಟು ಯೋಚನೆ ಮಾಡಿದ್ದೀವಿ. ಆದರೆ ಇವತ್ತು ಬಿಹಾರದ ಜನಕ್ಕೆ ಅನಿಸಿತ್ತು ಜಂಗಲ್ ರಾಜೇ ಮತ್ತೆ ಪುನರ್ಸ್ಥಾಪಿತವಾಗುವ ನಿಟ್ಟಿನ ಮುಖಗಳು ಕಾಣಿಸ್ದಾಗ ಚುನಾವಣೆಯಲ್ಲಿ ಅಲ್ಲಿರೋರ್ಗೆ ಅನ್ನಿಸ್ತು ನಾವು ಕಷ್ಟಪಟ್ಟು ದುಡ್ಕೊಂಡು ತಿನ್ನೋಣ, ಅದೇ ಜಂಗಲ್ ರಾಜ್ ಅಂತಕ್ಕಂಥ ಅರಾಜಕತೆಯ ವ್ಯವಸ್ಥೆ ಮತ್ತೆ ನಮ್ಮ ರಾಜ್ಯಕ್ಕೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಈ ದೊಡ್ಡ ಮಟ್ಟದ ಸ್ಟ್ರೈಕ್ ರೇಟ್ ನಮಗೆ ಸಿಕ್ಕಿದೆ. ಖಂಡಿತವಾಗ್ಲೂ ಕೂಡ ಇವತ್ತು ನಾವು ನಿತೀಶ್ ಅವರು ಸಿಎಂ ಆಗೇನೆ ಹತ್ರ 2 ದಶಕ ಆಗ್ತಾ ಬಂತು. ಈಗಲೂ ಜಂಗಲ್ ರಾಜು ಅಂತಂದ್ರೆ ಈ 20 ವರ್ಷ ಮಾಡಿದ್ದೇನು? ಖಂಡಿತವಾಗ್ಲು ನೀವು ಹೇಳ್ತೀರ ಸರಿ ಇದೆ. ಬಿಮಾರು ಸ್ಟೇಟ್ ಅಂತ ಅನ್ಬಿಟ್ಟು 60 ವರ್ಷ ಮಾಡಿಟ್ಟಿದ್ರಲ್ಲ ಕಾಂಗ್ರೆಸ್, ಅದನ್ನ ತೊಡಿಲಿಕ್ಕೆ 20 ವರ್ಷ ಸಾಕಾಗೋದಿಲ್ಲ. ನೀವೊಂದು ನೋಡಿ, ಒಬ್ಬ ವೈಯಕ್ತಿಕ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲೂ ನೀವು ಸ್ಟಾಲ್ ಮಾಡಿದಿರಿ, ದೇಶವನ್ನ ರಾಜ್ಯಗಳನ್ನ ಎಷ್ಟು ಹಿಂದುಳಿಸಬಹುದು ನೀವು ಕೇಳಬೇಕಾಗಿರೋ ಪ್ರಶ್ನೆ ಮಾತಾಡಿದಿರಾ? ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮಗೆ ವಿರೋಧ ಪಕ್ಷ ಕೆಲಸವನ್ನು ಸರಿಯಾಗಿ ಬರಲ್ಲ ಅಂತ ನೀವು 20 ವರ್ಷ ವಿನಯ್ ಅವರೇ 20 ವರ್ಷ ಸಮಯ ಸಾಕಾಗಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಬರ್ತಿದ್ದಾರೆ. ಕರ್ನಾಟಕಕ್ಕೆ, ಚೆನ್ನೈಗೆ, ಗುಜರಾತ್ಗೆ, ಮಹಾರಾಷ್ಟ್ರಕ್ಕೆ ಒಂದೇ ಸೀಟ್. ಯಾಕಷ್ಟು ಒಂದೇ ಸೀಟು 201 ಸೀಟು ಕೂತ್ಕೊಂಡಿದ್ದೀನಿ. ಒಂದ್ ಸೀಟ್ ಯಾಕೆ ಬಾಯರ್ಕಂತ ಇದ್ಯಾ, ಗಂಟ್ಲರ್ಕಂತ ಇದ್ಯಾ? ಉದ್ಯೋಗ ಸ್ಥಾಪನೆ ಮಾಡಕ್ಕೆ ಉದ್ಯೋಗ ಸ್ಥಾಪನೆ ಯಾರು ಮಾಡಿದಾರೆ ಗೊತ್ತಿದೆ? ಆ ಸ್ಥಾನ ಸಿಂಗಲ್ ಡಿಜಿಟ್. ನಿಮ್ಮ ಹತ್ರ ಬಂದವ್ರು ಎಲ್ಲರೂ ಮೂಲೆ ಸೇರ್ತಾರೆ, ನಿಮ್ಮ ಹತ್ರ ಬಂದವರೆಲ್ಲರೂ ಇತಿಹಾಸದ ಪುಟ ಸೇರ್ತಾರೆ. ನೀವು ದೌಲತ್ತು ಮಾಡಿದವ್ರು ಎಲ್ಲಿದ್ದೀರ ಅಂತ ಗೊತ್ತಿದೆ. ಇವತ್ತು ನಿಮ್ಮ ದೌಲತ್ತು ದುರಂಕಾರದ ನಾಯಕನ ಮನೆ ಕಳಿಸಿದ್ದಾರೆ. ಹೋರಾಟ ಮಸ್ಕಟ್ಟಲ್ಲಿ, ಸೀದಾ ಬೆಂಗಳೂರಿಗೆ ವಾಪಸ್ ಬರೋಣ. ಇದರ ಪರಿಣಾಮ, ಬಿಹಾರದ ಪರಿಣಾಮ ರಾಜ್ಯ ಸರ್ಕಾರದ ಮೇಲೆ ಏನಾರು ಆಗುತ್ತಾ ಅನ್ನೋದು ಕುತೂಹಲ ಇದ್ದೇ ಇದೆ. ಇವಾಗ ಹೈಕಮಾಂಡ್ ಸ್ಟ್ರಾಂಗ್ ಆಯ್ತು, ಹೈಕಮಾಂಡ್ ವೀಕ್ ಆಯ್ತು, ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ್ರು ಅನ್ನೋ ರೀತಿಯ ಲೆಕ್ಕಾಚಾರ ಸರ್ ಇಟ್ನಾಳ್ ಸರ್. ಇದಕ್ಕೆ ನಿಮ್ಮ ಮಾತಿಗೆ ಪುಷ್ಟಿ ಕೊಡೋ ಥರನೇ ಪ್ರಹ್ಲಾದ್ ಜೋಶಿ ಇವತ್ತು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರಿಂದನೇ ಕಾಂಗ್ರೆಸ್ ಗೆದ್ದಿದ್ದು ಆ ಥರ ಅಂತೇಳಿ ಮಾತಾಡಿದ್ದಾರೆ. ಅದು ನಿಜ ಕೂಡ. ನಿಜ ಅಂದರೆ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ ಗೆದ್ದಿದ್ದಂತಲ್ಲ, ಇಬ್ಬರು ಕೂಡ ಅದಕ್ಕೆ ಕಾರಣರು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಕೂಡ ಕಾರಣರು. ಆದರೆ ಈಗಿನ ಪವರ್ ಶೇರಿಂಗ್ ಫಾರ್ಮುಲಾ ಅಂತ ಏನೋ ಒಂದು ಚರ್ಚೆ ಮಾಡ್ತಿದ್ದೀವಿ. ಆ ಪವರ್ ಶೇರಿಂಗ್ ಫಾರ್ಮುಲಾವನ್ನು ಅನುಷ್ಠಾನಗೊಳಿಸೋದು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಹೈಕಮಾಂಡಿಗೆ ಕಷ್ಟ ಆಗುತ್ತದೆ. ಯಾಕಂದರೆ ಯು ಕ್ಯಾನ್ ನಾಟ್ ಆ್ಯಂಟಾಗೊನೈಸ್ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯನವರನ್ನು ನೀವು ತುಂಬ ಕಟ್ಟುನಿಟ್ಟಾಗಿ ನೀವು ನಿಷ್ಠುರವಾಗಿ ಹೋಗಿಬಿಡಿ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಕೂಡ ಆ ಹಠ ಬಿಡಬೇಕಾಗ್ತದೆ. ಬಿಕಾಸ್ ದಿಸ್ ಇಸ್ ದ ಓನ್ಲಿ ಸ್ಟೇಟ್, ಬಿಗ್ ಸ್ಟೇಟ್ ದ್ಯಾಟ್ ದೇ ಆರ್ ಇನ್ ಪವರ್. ಜೊತೆಗೇ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಒಂದು ಮಾರಲ್ ಗ್ರೌಂಡ್ ಇಲ್ಲ. ಈಗ ಅದೊಂದು ಆರ್ಗನೈಸೇಷನ್ ಸ್ಟ್ರೆಂತ್ ಇಲ್ಲ, ಆ ಕುರ್ಚಿಗೆ ಅಷ್ಟು ತಾಕತ್ತಿಲ್ಲ. ಹೀಗಿರುವಾಗ ಅದು ಕಷ್ಟ ಆಗುತ್ತೆ. ಅದ್ರ ಜೊತೆಗೇ ಬಿ ಜೆ ಪಿಯಲ್ಲೂ ಕೂಡ ಶುರುವಾಗುತ್ತೆ ಚರ್ಚೆಗಳು. ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಚರ್ಚೆಗಳು ಇಲ್ಲೂ ಶುರುವಾಗುತ್ತೆ. ಯಾಕಂದರೆ ಮುಂದಿನ ಚುನಾವಣೆಗೆ
ಯಾರ ನಾಯಕತ್ವದಲ್ಲಿ ಹೋಗ್ಬೇಕಂತ BJP ಚರ್ಚೆ ಶುರುವಾಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಯಾರ ನಾಯಕತ್ವದಲ್ಲಿ ಹೋಗ್ಬೇಕಂತ ಕಾಂಗ್ರೆಸ್ ಚರ್ಚೆ ಶುರುವಾಗುತ್ತೆ. ಇಲ್ಲಿ ಒಂದು ಮಟ್ಟದಲ್ಲಿ ಬೇರೆ ರೀತಿಯ ಚರ್ಚೆಗಳಾದರೆ ಕಾಂಗ್ರೆಸ್ಸಲ್ಲಿ ಆ ಡಿಸ್ಕಷನ್ನು ಇಟ್ ವಿಲ್ ಬಿ ಸೆಂಟರ್ಡ್ ಅರೌಂಡ್ ಹೌ ಸ್ಟ್ರಾಂಗ್ ಇಸ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಟ್ಟಿಯಾಗಿದೆ ಮತ್ತು ಅದು ತನ್ನ ಪ್ರಾದೇಶಿಕ ನಾಯಕರನ್ನು ಎಷ್ಟು ಹದ್ದುಬಸ್ತಲ್ಲಿ ಇಡಬೇಕು ಅನ್ನೋ ಚರ್ಚೆಗಳೆಲ್ಲ ಶುರುವಾಗ್ತವೆ. ಹೀಗಾಗಿ ದಿಸ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಕರ್ನಾಟಕ ಸ್ಟೇಟ್ ಬೋತ್ ಪಾರ್ಟೀಸ್, ಕಾಂಗ್ರೆಸ್ ಅಂಡ್ BJP. ಸರಿ, ನಂದನ್ ಕಶ್ಯಪ್ ಸರ್, ಅಲ್ಲಿಗೆ ಮಾಧ್ಯಮಗಳ ಸೃಷ್ಟಿ ನೋಡಿ 5 ವರ್ಷ CM ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ನರೇಶನ್ ಏನಿತ್ತು ಅದು ಪುಷ್ಟಿ ಸಿಗೋ ರೀತಿಯ ವಾತಾವರಣ ನಿರ್ಮಾಣ ಆಯಿತು. ಈಗ ರಾಜ್ಯದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಕುರ್ಚಿ ಕಾದಾಟ ಸಾಕಪ್ಪ, ರಸ್ತೆ ಗುಂಡಿಗಳನ್ನು ಸರಿ ಮಾಡಿ ಅಭಿವೃದ್ಧಿ ಕಡೆಗೆ ಗಮನ ಇನ್ಮೇಲಾದರೂ ಕೊಡಿ. ಕ್ರಾಂತಿ ನವೆಂಬರು, ಅಕ್ಟೋಬರು, ಡಿಸೆಂಬರ್ ಎಲ್ಲ ಬಿಟ್ಬಿಟ್ಟು ಫೋಕಸ್ ಆನ್ ಡೆವಲಪ್ಮೆಂಟ್ ಆ ಹಂತಕ್ಕೆ ಬಂದು ನಿಲ್ಲುತ್ತೆ. ನೋಡಿ ಮೇಡಮ್, ಯಾವ ಅಧಿಕಾರ ಶೇರಿಂಗ್ ಇದ್ರೂ ನಾವು ಡೆವಲಪ್ಮೆಂಟು ನಿತ್ಯ ನಿರಂತರವಾಗಿದೆ. ಮೊನ್ನೆನೂ ಕೂಡ CM ಅವರು ಮೈಸೂರಲ್ಲಿ ಮ್ಯಾರಥಾನು 10-11 ಅವರ್ಸು KDP ಮೀಟಿಂಗ್ ಮಾಡಿದ್ದಾರೆ. ನಿನ್ನೆನೂ ಕೂಡ DK ಶಿವಕುಮಾರ್ ಅವರು ನಾವು 48 ವೈಟ್ ಟಾಪಿಂಗ್ ರೋಡು ಕಳೆದ 2 ವರ್ಷದಲ್ಲಿ ಮುಗಿಸಿದ್ದೀವಿ ಅಂತ ಅವರ ಸೋಷಿಯಲ್ ಮೀಡಿಯಾ ಅಲ್ಲ ನೋಡಿ ಮೇಡಮ್, ನಾನು ಹೇಳ್ತಿರೋದು ವೈಟ್ ಟಾಪಿಂಗ್ ರೋಡು ನೋಡಿ, ಮಳೆ ಬರ್ತಾ ಇತ್ತು, ಎಲ್ಲ ಕಡೆ ಮಾಡ್ತಾ ಇತ್ತು ತ್ವರಿತಗತಿಯಲ್ಲಿ, ಎಲ್ಲ ಕಡೆನೂ ಎಲ್ಲಾನು ಮಾಡ್ತಾ ಇದ್ದೀವಿ. ನಿನ್ನೆ ಇದು ಏನಪ್ಪ ಇದು ರೈತರದ್ದು ಸಮಸ್ಯೆ ಏನಾದ ಅಲ್ಲ ಕಬ್ಬುದು ಸಮಸ್ಯೆ ಎಲ್ಲ ನೋಡಿ ನಿತ್ಯ ನಿರಂತರವಾಗಿ ಯಾವ ಅಧಿಕಾರಿ ಯಾವ ಮಿನಿಸ್ಟ್ರುಗಳು ಅದು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ನಾವು ಅಧಿಕಾರ ಹೈಕಮಾಂಡ್ಗೋಗ್ಬೇಕು ಅಂತಿಲ್ಲ. ಅವ್ರಿಗೆ ಏನು ಕೊಟ್ಟಿದ್ದಾರೆ ಕೆಲಸ. ಫಾರ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡರು ಮೊನ್ನೆ 2 ಗಂಟೆಗೆ ಚನ್ನರಾಯಪಟ್ಟಣದಲ್ಲಿ ಜನಸ್ಪಂದನಕ್ಕೆ ಇದು ಮಾಡಿದ್ರು, ರಾತ್ರಿ 9:30 ತನಕ ಜನರನ್ನು ಅಟೆಂಡ್ ಮಾಡಿದ್ದಾರೆ. ನಿನ್ನೆನೂ ಕೂಡ ಎಲ್ಲೋ ಯಾವುದೋ ಒಂದು 7 ಅವರ್ಸು ಅಧಿಕಾರಿಗಳ ಸಭೆ. ದಿನೇಶ್ ಗುಂಡೂರಾವ್, MB ಪಾಟೀಲ್ ಮೊನ್ನೆ 7 ಅವರು ಎಲ್ಲ ಇದು ಇನ್ವೆಸ್ಟ್ಮೆಂಟ್ ಅಪ್ರೂವ್ಗಳನ್ನ ಕ್ಯಾಬಿನೆಟ್ ರೀಶಫಲ್ ಕೈ ಬಿಟ್ಬಿಡ್ತಾರೆ ಅಂತ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಸಮಸ್ಯೆಗಳು ನಿತ್ಯ ನಿರಂತರ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಯಾವತ್ತೂ ನಿತ್ಯ ನಿರಂತರ ಅಲ್ಲ. ಯಾವತ್ತೂ ಕೂಡ ಸಮಸ್ಯೆಗಳು ನಿತ್ಯ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿಗೂ ಬಿಹಾರ ಚುನಾವಣೆಯಿಂದ ಒಂದಷ್ಟು ಪಾಠ ಇದೆ. ಕೇವಲ ಶಾಸನ ಸಾಕಾಗೋದಿಲ್ಲ, ಸುಶಾಸನ ಇರಬೇಕು ಅಂತ ಹೇಳಿ. ಸುಶಾಸನದ ಕಾರಣಕ್ಕೋಸ್ಕರನೇ 89 ಮೇಡಂ ನಂಬರ್. ಸುಶಾಸನದ ಕಾರಣಕ್ಕೋಸ್ಕರ 89 ನಂಬರ್. ಕರ್ನಾಟಕದ ಬಿಜೆಪಿ ಬಿಹಾರ ಅಲ್ಲ ಸರ್, ಕರ್ನಾಟಕದ ಬಿಜೆಪಿಗರು ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯೋದಿಲ್ಲ. ವಿರೋಧ ಪಕ್ಷವಾಗಿ ಕೇಳಿಸ್ಕೊಂಬಿಡಿ, ವಿರೋಧ ಪಕ್ಷ ಅಲ್ಲ, ಮುಂದೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯೋದಿಲ್ಲ. ಕೇವಲ ಹಿಂದುತ್ವದ ಆಧಾರದ ಮೇಲೆ ಪಾಲಿಟಿಕ್ಸ್ ನಡೆಯೋದಿಲ್ಲ. ಸುಶಾಸನ ರೀತಿಯಲ್ಲೇ ನಡ್ಕೊಂಡ್ರೆ ಮಾತ್ರ ಜನ ಒಪ್ತಾರೆ ಅನ್ನೋ ಪಾಠ ಬಿಹಾರದಿಂದ. ರಾಷ್ಟ್ರೀಯತೆ, ಅಭಿವೃದ್ಧಿ, ಹಿಂದುತ್ವ ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ರಾಜಕೀಯ ಮಾಡ್ತಾ ಇದೀವಿ ಮತ್ತು ಮಾಡ್ತೀವಿ. ಇದು ನಮ್ಗೆ ಯಾವಾಗ್ಲೂ ಕೂಡ ಬಹಳ ಇಂಪಾರ್ಟೆಂಟ್. ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಇಲ್ಲ. ನೋಡಿ, ನಾವು ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥ ಎಷ್ಟು ರಾಜ್ಯಗಳಿದೆ, ಎಲ್ಲಾ ರಾಜ್ಯಗಳನ್ನು ನಾವು ಹೇಳಿರೋದು ಮತ್ತು ಡೆಲಿವರಿ ಎರಡರಲ್ಲೂ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಕಡಿಮೆ ಇದೆ. ವ್ಯತ್ಯಾಸ ಇಲ್ಲೇ ಇಲ್ಲ ಅಂತ ಹೇಳಿಲ್ಲ. ಪ್ರೀಚ್ ಅಂಡ್ ಪ್ರಾಕ್ಟೀಸ್ ಇಲ್ದಲೇ ಇರೋ ಕಾರಣಕ್ಕೋಸ್ಕರ ಜನ ಇಷ್ಟಪಡ್ತಾರೆ. ಸರ್, 1 ಸೆಕೆಂಡ್ ನಾನು ಮುಗಿಸ್ತೀನಿ. ನೋಡಿ, ನಾವು ಪೊಲಿಟಿಕಲ್ ಟೂರಿಸ್ಟ್ ತರ, ರಾಜೀವ್ ಗಾಂಧಿ ತರ ಅಲ್ಲಿ ಚುನಾವಣೆ ಬಂತು, ಅದು ಬೆಳಗ್ಗೆ ಹೋಗೋದು, ಕಾಣಿಸ್ಕೊಳ್ಳೋದು, ಇರ್ರೆಲೆವೆಂಟ್ ವಿಷಯಗಳನ್ನು ತಗೊಳ್ತಾ ಇಲ್ಲ. ನಾವು ವೆಸ್ಟ್ ಬೆಂಗಾಲ್ ಚುನಾವಣೆ ಬಗ್ಗೆ ನಮ್ಮ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ್ರು, ನಮ್ಮ ಜನರಲ್ ಸೆಕ್ರೆಟರಿಗಳು ಹೋಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. 55 ಲಕ್ಷ ಜನಕ್ಕೆ ನಾವು ಇವತ್ತು ಹಣ ಹಾಕ್ತಿವಿ, ಕಿಸಾನ್ ಸಮ್ಮಾನ್ ಅಂದ್ವಿ. ಕರ್ನಾಟಕದಲ್ಲಿ 55 ಲಕ್ಷ ಜನಕ್ಕೆ ಒಂದೇ ಒಂದು ಕಂತು ಕೂಡ ಮಿಸ್ ಆಗ್ದಲೇ ಬರ್ತಾ ಇದೆ. ಹಾಗಾಗಿ ಕೊಟ್ಟಿರುವ ಆಶ್ವಾಸನೆಗಳನ್ನ ಉಳಿಸ್ಕೊಂಡ ಕಾರಣಕ್ಕೋಸ್ಕರ ಈ ಫಲಿತಾಂಶ ಬರ್ತಾ ಇದೆ. ಇದನ್ನ ಕರ್ನಾಟಕದಲ್ಲೂ ಕೂಡ ಮುಂದುವರಿಸ್ತೀವಿ. ಈಗ ಸುಶಾಸನ ಒಂದು ಆಯಾಮದಲ್ಲಿ ಅದು ಮುಖ್ಯ ಆಗುತ್ತೆ. ಜೊತೆಗೆ BJPಗೆ ಮತ್ತು ಅದರಲ್ಲೂ ಕರ್ನಾಟಕ BJPಗೆ ಒಮ್ಮತದ ಪ್ರಾದೇಶಿಕ ನಾಯಕ ಬೇಕು. ಅದಿಲ್ಲ ನಿಮ್ಮಲ್ಲಿ. ಅದು ಕಂಡುಹಿಡಿಯೋ ಅದನ್ನು ನೀವು ಕಂಡುಕೊಳ್ಳುವವರೆಗೂ ಕರ್ನಾಟಕ BJP ಅಷ್ಟು ಗಟ್ಟಿಯಾದ ವಿರೋಧವನ್ನು ಒಡ್ಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಸ್ನೇಹಪರವಾದ ಮಾತನ್ನು ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯರ ಬಗ್ಗೆ ಮಾತಾಡಿದ್ದಾರೆ. ಅದರ ಸಬ್ ಟೆಕ್ಸ್ಟ್ ತುಂಬ ಬರ್ತದೆ. ಅದರ ಗೂಢಾರ್ಥ, ಒಳ ಅರ್ಥ, ಸಾವಿರ ಹೊಂತ ಈ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಯಾವ ಸಿದ್ದರಾಮಯ್ಯ ಸಮಾಜವಾದಿ ಸಿದ್ದರಾಮಯ್ಯ ಮಜಾವಾದಿ ಅಂತ ಇವರೊಂದು ಕ್ಯಾಂಪೇನ್ ಮಾಡಿದರು, ಸಿದ್ದರಾಮುಲ್ಲಾ ಖಾನ್ ಅಂತ ಕೆಲವು ಮಾಡಿದರು. ಅವ್ರ ಬಗ್ಗೆ RSS ಕೋರ್ ಮೆಂಬರ್ ಪ್ರಹ್ಲಾದ್ ಜೋಶಿ ಸ್ನೇಹಪರ ಮಾತಾಡೋದು ಏನೇನೋ ಸಂದೇಶವನ್ನು ಕೊಡ್ತದೆ. ಓಕೆ, ಸೊ ಆ ಕುತೂಹಲದ ನೋಟ್ನೊಂದಿಗೆ ಈ ಹೊತ್ತಿನ ಈ ಚರ್ಚೆಯನ್ನ ಮುಗಿಸ್ತಾ ಇದ್ವಿ. ಧನ್ಯವಾದ 3 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.